ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಫರ್ಟಿಲೈಸರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಅಡುಗೆ ಮನೆಯಲ್ಲೇ ನಮಗೆ ಸಾಕಷ್ಟು ಫರ್ಟಿಲೈಸರ್ಸು ಸಿಗುತ್ತೆ. ನಮ್ಮ ಸುತ್ತಮುತ್ತಲೂ ಇದ್ದೇ ಇರುತ್ತೆ. ಅದನ್ನು ನಾವು ಯೂಸ್ ಮಾಡಿಕೊಂಡು ಗಾರ್ಡನಿಂಗ್ ಮಾಡಿದ್ರೆ ನಮಗೆ ದುಡ್ಡು ಉಳಿತಾಯ ಆಗುತ್ತೆ, ನಮ್ಮ ಟೈಮ್ ಸೇವಿಂಗ್ ಆಗುತ್ತೆ. ಆಮೇಲೆ ನಾವು ಆರ್ಗ್ಯಾನಿಕ್ಕಾಗಿ ಗಿಡಗಳನ್ನು ಬೆಳೆಸ್ದಂಗೂ ಆಗುತ್ತೆ. ನಾನು ಈಗ ಹೇಳುವಂತಹ ಈ ಒಂದು ಫರ್ಟಿಲೈಸರ್ ಏನಿದೆ, ಇದು ಶೋ ಪ್ಲ್ಯಾಂಟ್ಸಿಗಾಯಿತು, ವೆಜಿಟೇಬಲ್ ಪ್ಲ್ಯಾಂಟ್ಸಿಗಾಯಿತು, ಹೂವಿನ ಗಿಡಗಳಿಗಾಯಿತು, ಎಲ್ಲದಕ್ಕೂ ಇದು ಉಪಯೋಗ ಆಗುತ್ತೆ. ಅದು ಯಾವುದು, ಅದನ್ನು ಹೇಗೆ ರೆಡಿ ಮಾಡ್ಕೊಳೋದು ಅಂತ ಹೇಳಿ ತಿಳಿಸ್ತೀನಿ, ಬನ್ನಿ. ನಾನಿಲ್ಲಿ ಹಾಲನ್ನು ತೊಗೊಂಡಿದ್ದೀನಿ. ಹಸಿ ಹಾಲು, ಕಾಯಿಸದೇ ಇರುವಂಥ ಹಸಿ ಹಾಲನ್ನು ಇಲ್ಲಿ ಯೂಸ್ ಮಾಡಬೇಕು, ಕಾಯಿಸಬಾರ್ದು. ಇದನ್ನು ನಾನು ನೀರಲ್ಲಿ ಹಾಕಿ ತೋರಿಸ್ತೀನಿ ನಿಮಗೆ. ಇದಕ್ಕೆ 1 ಲೀಟ್ರಷ್ಟು ನೀರಿದೆ. ಇದಕ್ಕೆ ನಾನು ಒಂದು 4 ಸ್ಪೂನ್ನಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ಈ ಸ್ಪೂನು ಸಣ್ಣದಿದೆ, ಹಾಗಾಗಿ ನಾನು 4 ಸ್ಪೂನ್ ಹಾಕ್ತಾಯಿದ್ದೀನಿ. ದೊಡ್ಡ ಸ್ಪೂನ್ ಇದ್ದರೆ ನೀವು 2 ಸ್ಪೂನ್ ಹಾಕಿದ್ರೂ ಸಾಕಾಗತ್ತೆ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ತಿಳಿಯಾಗಿ ಈ ರೀತಿ ಕಲರ್ ಇರಬೇಕು, ಪೂರ್ತಿಯಾಗಿ ವೈಟ್ ಇರಬಾರ್ದು. ಇದನ್ನು ನಾವು ಎಲ್ಲ ಗಿಡಗಳಿಗೂ ಹಾಕ್ಕೋಬೋದು. ಮಣ್ಣಲ್ಲಿ ಹಾಕ್ತಾಯಿದ್ದೀನಿ ಈಗ ನಾನು. ಏನಂದರೆ, ನೀವು ಜಾಸ್ತಿ ಹಾಲನ್ನು ಹಾಕಿದ್ರೆ ಫಂಗಸ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಕಡಿಮೆ ಹಾಲನ್ನೇ ಬಳಸಿ ನೀವು ಗಿಡಗಳಿಗೆ ಕೊಡಿ. ನೀವು ಕಡಿಮೆ ಕೊಟ್ಟಾಗ ಏನಾಗುತ್ತೆ, ಫಂಗಸ್ ಏನಾದರೂ ಇದ್ದರೆ ಅದು ಹೊರಟೋಗುತ್ತೆ. ನೀವು ಜಾಸ್ತಿ ಹಾಲನ್ನು ಬಳಸಿದ್ರೆ ಫಂಗಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಹಾಲನ್ನು ಕಡಿಮೆ ಹಾಕಿ, 1 ಸ್ಪೂನು, ದೊಡ್ಡ ಸ್ಪೂನು 1 ಸ್ಪೂನ್ ಹಾಕಿದ್ರೂ ತೊಂದರೆ ಇಲ್ಲ. ಇದನ್ನು ಎಲ್ಲ ಗಿಡಗಳಿಗೂ ಹಾಕ್ಕೋಬೋದು. ನೀವು ಇಂಥ ಗಿಡಗಳು ಅಂತ ಏನೂ ಇಲ್ಲ, ನೀವು ತರಕಾರಿ ಗಿಡ, ಶೋ ಪ್ಲ್ಯಾಂಟ್ಸು ಎಲ್ಲದಕ್ಕೂ ಹಾಕ್ಕೋಬೋದು. ಯಾವುದೇ ಇರಲಿ, ಒಂದು ಪ್ರಮಾಣದಲ್ಲಿ ನಾವು ಕೊಟ್ಟರೆ ಗಿಡಗಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ಈಗ ನಾನು ಸ್ಪ್ರೇ ಮಾಡೋದನ್ನು ಹೇಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 1 ಲೀಟ್ರ್ ನೀರಿಗೆ ಒಂದು 6 ಸ್ಪೂನ್ನಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಜಾಸ್ತಿ ಹಾಕಬೇಕು. ಆಗಲೇ ನಾನು ಸಣ್ಣ ಸ್ಪೂನ್ ಇದೆ ಅಂತ 4 ಸ್ಪೂನ್ ಹಾಕಿದ್ದೆ. ಈಗ ಅದೇ ಸ್ಪೂನಲ್ಲೇ ಇಲ್ಲಿ ಒಂದು 6 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಿಮ್ಮದು ದೊಡ್ಡ ಸ್ಪೂನ್ ಇದ್ದರೆ ನೀವು 4 ಸ್ಪೂನು ಹಾಲು ಹಾಕಿದ್ರೆ ಸಾಕು. ನೋಡಿ, ಇದು ಸ್ವಲ್ಪ ಕಲರ್ ಜಾಸ್ತಿ ಇದೆ ವೈಟಲ್ಲಿ. ಇದನ್ನು ನಾನು ಸ್ಪ್ರೇ ಮಾಡ್ತೀನಿ ಗಿಡಗಳಿಗೆ. ಇದು ಈ ಹಸಿ ಹಾಲು ಏನಿದೆಯಲ್ಲ, ಇದು ಮನಿ ಪ್ಲ್ಯಾಂಟ್ಗೆ ಮಾಡಿಸಿದ್ದು ಅಂತಲೇ ಹೇಳ್ಬೋದು. ದೊಡ್ಡ ದೊಡ್ಡ ಎಲೆಗಳು ಬರಬೇಕು ಅಂತ ಕೇಳ್ತಿರ್ತಾರೆ ಒಬ್ಬೊಬ್ಬರು ಮನಿ ಪ್ಲ್ಯಾಂಟಲ್ಲಿ. ಅಂಥವರು ನೀವು ಈ ಒಂದು ಲಿಕ್ವಿಡನ್ನು ಗಿಡಕ್ಕೆ ಸಿಂಪಡಿಸಿ, ಎಲೆಗಳು ತುಂಬ ದೊಡ್ಡದಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ ಗಿಡ. ಆಮೇಲೆ ಶೈನಿಯಾಗೂ ಕೂಡ ಬರುತ್ತೆ ಮನಿ ಪ್ಲ್ಯಾಂಟು. ಹಾಗಾಗಿ ನೀವು ಆದಷ್ಟು ಗಿಡಗಳಿಗೆ ಇದನ್ನು ಕೊಡಿ. ಆಮೇಲೆ ಗಿಡದಲ್ಲಿ ಏನಾದರೂ ಸಣ್ಣ ಸಣ್ಣ ಹುಳಗಳಿತ್ತು ಅಂದರೆ ಅದು ಕೂಡ ಹೊರಟೋಗುತ್ತೆ. ನೀವು ಸ್ಪ್ರೇ ಮಾಡಬೇಕಾದ್ರೆ ಒಂಚೂರು ಹಾಲು ಜಾಸ್ತಿ ಹಾಕಿ, ಮಣ್ಣಲ್ಲಿ ಹಾಕಬೇಕು ಅಂದರೆ ಮಾತ್ರ ಹಾಲನ್ನು ಕಡಿಮೆ ಹಾಕಬೇಕು. ತುಂಬ ಹೆಲ್ಪ್ಫುಲ್ ಆದಂಥ ಒಂದು ಫರ್ಟಿಲೈಸರ್ ಅಂತಲೇ ಹೇಳ್ಬೋದು ಇದನ್ನು. ನೋಡಿ, ಈಗ ಸ್ಪ್ರೇಯರ್ ಬಾಟ್ಲಿಗೆ ಹಾಕಿದ್ದೀನಿ. ನಿಮ್ಮ ಹತ್ರ ಸ್ಪ್ರೇಯರ್ ಇಲ್ಲ ಅಂದರೆ ನೀವು ಕೈಯಿಂದನೇ ಚಿಮ್ಕಿಸ್ಬೋದು, ಏನು ತೊಂದರೆ ಇಲ್ಲ. ಇದನ್ನು ಹಾಕೋದ್ರಿಂದ ಎಲೆಗಳು ಶೈನಿಂಗ್ ಆಗುತ್ತೆ, ಎಲೆಗಳು ದೊಡ್ಡದಾಗುತ್ತೆ. ಅದಕ್ಕೆ ಒಂದು ಪ್ರೋಟೀನ್ ಅಂಶ ಸಿಗುತ್ತೆ. ಈ ಹಾಲಲ್ಲಿ ಕ್ಯಾಲ್ಶಿಯಂ, ಪ್ರೋಟೀನ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಇದನ್ನು ಜಾಸ್ತಿ ಬಳಸಬಾರ್ದು. ತಿಂಗಳಿಗೆ 1 ಸಾರಿ ನೀವು ಇದನ್ನು ಯೂಸ್ ಮಾಡಿದ್ರೆ ಸಾಕಾಗತ್ತೆ. ಪದೇ ಪದೇ ವಾರಕ್ಕೊಂದು ಸಾರಿ ಈ ರೀತಿ ಯೂಸ್ ಮಾಡಬೇಡಿ, ಯಾಕಂದರೆ ಅತಿ ಆದರೆ ಫಂಗಸ್ ಬರುತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ಇದನ್ನು 1 ತಿಂಗಳಿಗೆ 1 ಸಾರಿ ನೀವು ಇದನ್ನು ಹಾಕ್ಕೊಳ್ಳಿ. ಇದನ್ನು ಎಲ್ಲ ಗಿಡಗಳಿಗೂ ನೀವು ಕೊಡ್ಬೋದು. ಆಮೇಲೆ ಸ್ಪ್ರೇ ಮಾಡಬೇಕಾದ್ರೆ ಸಂಜೆ ಟೈಮಲ್ಲಿ ಸ್ಪ್ರೇ ಮಾಡಿ. ಈಗ ಬೇಸಿಗೆ ಇದೆ, ಯಾವಾಗ ಬೇಕೋ ಆವಾಗ ಮಾಡೋಕ್ಕೆ ಹೋಗಬೇಡಿ. ಸಂಜೆ ಟೈಮಲ್ಲಿ ಇದನ್ನು ಸ್ಪ್ರೇ ಮಾಡಿ. ಎಲೆಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ, ನ್ಯಾಚುರಲ್ಲಾಗಿ ಗಿಡ ಬೆಳವಣಿಗೆ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.